ಪಿತಾಮಹ ಆಚಾರ್ಯ ದ್ರೋಣರೇ, ಅಜೇಯ ಕರ್ಣ, ಕೃಷ್ಣನು ಸಭೆಗೆ ಬರುವುದಕ್ಕಿಂತ ಮೊದಲೇ ಸಂಧಿಯ ವಿಚಾರದಲ್ಲಿ ನಿಮ್ಮ ನಿಮ್ಮ ನಿರ್ಧಾರಗಳನ್ನು ತಿಳಿಸಿಬಿಡಿ. ಕೌರವೇಶ್ವರ, ಹಿಂದೆ ಕಳೆದ ಆಯಸ್ಸನ್ನು ಮುಂದೆ ಕಾಣುವುದು ದುರ್ಲಭ. ನಲ, ನೌಷ, ಮನು, ಮಾಂಧಾತ, ರಾವಣ, ಕುಂಭಕರ್ಣಾದಿಗಳು ಇದಕ್ಕೆ ಸಾಕ್ಷೀಭೂತರಾಗಿರುವರು. ಆದ್ದರಿಂದ ಶ್ರೀಕೃಷ್ಣ ರಾಯಬಾರದ ಸಂದೇಶವನ್ನು ಧಿಕ್ಕರಿಸುವುದು ಅನುಚಿತ. ಆಲೋಚಿಸಿ ನೋಡು ಸುಯೋಧನ. ಆಚಾರ್ಯರೇ, ಇದಕ್ಕೆ ನಿಮ್ಮ ಸಲಹೆ? ಹೌದು ದುರ್ಯೋಧನ, ಒಮ್ಮೆ ಕಡಿದು ಹೋದ ಕರಳನ್ನು ಕೂಡಿಸಬಹುದು. ಈಗ ತಾನಾಗಿ ಅಮೃತಯೋಗ ಒದಗಿ ಬಂದಿದೆ. ಶ್ರೀಕೃಷ್ಣನ ಸಂಧಿಗೆ ಸಮ್ಮತಿಸುವುದು ಉಚಿತವೆನಿಸುವುದು. ಸಂಧಿ ಮಾಡಿಕೊಂಡ ಮೇಲೂ ಆ ಪಾಂಡವರು ನಮ್ಮ ಮೇಲೆ ತಿರುಗಿ ಬಿದ್ದರೆ? ಸಂಧಿ ಮಾಡಿಕೊಂಡ ಮೇಲೂ ಆ ಧರ್ಮರಾಜನು ಧರ್ಮ ತಪ್ಪುದಾದರೆ ಧರ್ಮರಾಜನು ನರಕದಲ್ಲಿ ಉದಯಿಸಬೇಕು. ಗಿರಿ ಪರ್ವತಗಳು ಚಲಿಸಬೇಕು. ಸೂರ್ಯ ಚಂದ್ರಾದಿಗಳ ಗತಿ ಕುಂಠಿತವಾಗಬೇಕು. ಸುಯೋಧನ, ಈ ಹಿರಿಯರ ಹಿತವನ್ನು ಧಿಕ್ಕರಿಸಬೇಡ. ಆ ಕೃಷ್ಣನ ಸಂಧಿಗೆ ಸಮ್ಮತಿಸು. ಅಗ್ರಜ, ಈ ಪಾಂಡವರ ಪಕ್ಷಪಾತ ಮಾತಿಗಳಿಗೆ ಉತ್ಪ್ರೇಕ್ಷಣೆ ನೀಡಬೇಡ. ಸಂಧಿಗೆ ಒಪ್ಪಬೇಡ ಅಗ್ರಜ, ಒಪ್ಪಬೇಡ. ಹೌದು ಸುಯೋಧನ, ಅಸ್ತ್ರ ಒಂದರಿಂದಲೇ ಸಮಸ್ತ ಪೃಥ್ವಿಯನ್ನೇ ತಲ್ಲಣಗೊಳಿಸಬಲ್ಲ ಬಿಲ್ವೀರರು ಮಲ್ಲರು ಇದ್ದುಕೊಂಡು ಆ 5 ಜನ ಪಾಂಡವರಿಗೆ ಹೆದರಿ ಹೇಡಿಗಳಂತೆ ಸಂಧಾನ ಮಾಡಿಕೊಳ್ಳಬಾರದು. ದುರ್ಯೋಧನ, ಕೃಷ್ಣನ ಮಾತಿಗೆ ನೀನು ಮರುಳಾಗಿ ಸಂಧಿಗೆ ಸಮ್ಮತಿಸುವುದಾದರೆ ಆ ಭೀಮನ ಹಮ್ಮು, ಅರ್ಜುನನ ಹೆಮ್ಮೆ, ದ್ರೌಪದಿಯ ದರ್ಪಗಳು ಎಂದಿಗೂ ನಮ್ಮ ತಲೆಯನ್ನು ತಗ್ಗಿಸಲಾರದೆ ಬಿಡಲಾರವು. ಅದೂ ಅಲ್ಲದೆ ಆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವುದು, ಕೆರಳಿದ ಕಾಳಿಂಗ ಸರ್ಪವನ್ನು ಕೊರಳಿಗೆ ಸುತ್ತಿಕೊಳ್ಳುವುದು ಎರಡೂ ಒಂದೇ. ಏನೇ ಆದರೂ ನೀನು ಸಂಧಿಗೆ ಸಮ್ಮತಿಸಲೇ ಕೂಡದು. ಭಲೆ ಭಲೆ ಮಾವ, ನೀನು ಶಕುನಿಯು ಮಾತ್ರವಲ್ಲ, ಸಮಯ ಸಂಜೀವಿನಿ. ಪಿತಾಮಹ, ಕ್ಷಮಿಸಿರಿ. ಹಿತಚಿಂತಕರಾದ ನಿಮ್ಮ ಉಪದೇಶಗಳೆಂದಿಗೂ ಪಲ್ಲಟ ಮಾಡಲಾರವು. ಅಗ್ನಿಯ ಕಣವು ಅಲ್ಪವಾದರೂ ಹಸ್ತಿನಾವತಿಯನ್ನು ಸುಡಲು ಭಯಂಕರ ಸ್ವರೂಪಗಳನ್ನು ತಾಳಬಲ್ಲದೆಂಬುದರ ನೆನಪು ನಿಮಗಿರಲಿ. ಆಚಾರ್ಯರೇ, ಒಂದು ಸಾರಿ ಕಡಿದು ಹೋಗಿರುವ ಕರಳನ್ನು ಮತ್ತೆ ಗೂಡಿಸುವುದೆಂದರೆ ಭೂಮಿ ಆಕಾಶವನ್ನು ಒಂದು ಮಾಡಿದಂತೆ. ಏದೋ ಬಾಲ್ಯದಿಂದಲೂ ಬಂದಿರುವ ಆ ಕ್ರೋಧದುರಿ ಎನ್ನುವ ನೆನಪು ನಿಮಗಿರಲಿ. ವಿದುರ, ನನ್ನ ಅನ್ನದ ಅಗುಳಿನಿಂದ ಬೆಳೆದ ನಿನ್ನ ನಾಲಿಗೆಯು ವೈರಿಗಳನ್ನು ಹೊಗಳುವಂತಾಯಿತೆ. ರಾಯಭಾರಿಯಾಗಿ ಬಂದವರನ್ನು ರಾಜಪರಿವಾರದೊಡನೆ ಎದುರುಗೊಳ್ಳಬೇಕೆಂದಿದ್ದರು. ಅದನ್ನು ಧಿಕ್ಕರಿಸಿ ಕುಲಹೇಡಿನಾಗಿ ನಿನ್ನ ಮನೆಯ ತಂಗಳು ಎಂಜಲನ್ನಕ್ಕೆ ಆಶಿಸಿ ತಿನ್ನಲು ಬಂದಾನಲ್ಲ ಆ ಗೊಲ್ಲ, ಅವನಿಗೆ ಹೇಳು ನಿನ್ನ ಉಪದೇಶಗಳನ್ನೆಲ್ಲ ನನಗಲ್ಲ. ಅವಿವೇಕಿ! ಅಂದ ರಾಜನ ಪ್ರೀತಿಗೆ ಪಾತ್ರರಾಗಿ ನೀನು ಅನೇಕ ತಪ್ಪುಗಳನ್ನು ಕ್ಷಮಿಸಿದ್ದೇನು. ನಾನೇನೋ ದಾಸಿಪುತ್ರನು ನಿಜ, ಆದರೆ ಸಾಕ್ಷಾತ್ ತಾಯಿ ಸ್ವರೂಪರಾದ ಗಾಂಧಾರಿಗೆ ಪೂರ್ವದಲ್ಲಿ ಎಷ್ಟು ಜನ ಪತಿಯರಿದ್ದರು ಹೇಳು? ಪರಮ ಪೂಜ್ಯರು, ಸದ್ವಿವೇಕವಂತರು. ನಿನ್ನ ದುರಾನ್ನದ ಸವಿಗಾಗಿ ಅವರು ಮೌನವಾಗಿರಬೇಕಾಯಿತು. ಸುಯೋಧನ, ನಿನಗೆ ಆ ಯಮನ ಸ್ವರೂಪನಾದ ಭೀಮನು ನಿನ್ನ ತೊಡೆಯನ್ನು ಛೇದಿಸುವಾಗ ಅದನ್ನು ತಡೆಯಬೇಕೆಂದೇ ಇಟ್ಟುಕೊಂಡು ಈ ಬಿಲ್ಲಿನ ಸಹಾಯ ಮುಗಿದು ಹೋಯಿತು. ಈಗ ಮುರಿದು ಹಾಕುವೇನು? ಸುಯೋಧನ, ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಕರ್ಣ, ನೀನು ಇವನ ಗೊಡ್ಡು ಬೆದರಿಕೆಗೆ ಚಂಡರ ಗುಂಡಿಗೆಯನ್ನು ಚಂಡಾಡುವ ಮಹಾಮಲ್ಲನಾದ ನೀನು ಹೆದರುವುದೇ? ಛೇ! ಯಾದವರ ಅಗ್ರೇಸರ, ಯದುಕುಲ ಚೂಡಾಮಣಿ, ದ್ವಾರಕಾಧೀಶ ಶ್ರೀಕೃಷ್ಣ ವಿಜಯ್ ಭವ, ವಿಜಯ್ ಭವ, ವಿಜಯ್ ಭವ.
ಯದುವಂಶದ ಕುಲದೀಪ ಮಾಧವ, ಬಾ ಕುಳಿತಿಕೋ. ಕೃಷ್ಣ, ದ್ವಾರಕೆಯಲ್ಲಿ ತಂಗಿ ರುಕ್ಮಿಣಿಯು ಬಲಭದ್ರ ರೇವತಿಗಳೆಲ್ಲರೂ ಕ್ಷೇಮವೇ? ಭಾವ ಸುಯೋಧನ, ನಿನ್ನ ತಂಗಿ ರುಕ್ಮಿಣಿಯ ರಾಧಿಯಾಗಿ ಹಲದರನ್ನೊಡಗೂಡಿ ಎಲ್ಲರೂ ಕ್ಷೇಮವಾಗಿದ್ದಾರೆ. ಆದರೆ ಇಲ್ಲಿ ಭೀಷ್ಮ ದ್ರೋಣರಾದಿಯಾಗಿ ಅಂತಃಪುರದ ಸ್ತ್ರೀಯರ ಸಮೇತ ಪ್ರಜೆಗಳೆಲ್ಲರೂ ಕ್ಷೇಮವೇ? ಕೃಷ್ಣ, ಇಲ್ಲಿಯೇ ನಿನ್ನ ಸಮ್ಮುಖದಲ್ಲಿಯೇ ಎಲ್ಲರೂ ಸೌಖ್ಯವಾಗಿರುವರು. ತಾವು ತಂದಿರುವ ಶುಭವಾರ್ತೆಯನ್ನು ತಿಳಿಸಿಬಿಡಿ. ದುರ್ಯೋಧನ, ಪಾಂಡವರು ದ್ಯೂತದಲ್ಲಿ ಪರಾಜಿತರಾಗಿ ನೀವು ವಿಧಿಸಿದ್ದ 12 ವರ್ಷಗಳ ಅರಣ್ಯವಾಸ ಹಾಗೂ 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿ ಹಿಂದಿರುಗಿ ಬಂದಿರುವುದು ಸರಿಯಷ್ಟೇ. ಆದರೆ ತಾವು ಹಿಂದೆ ಮಾಡಿದ ವಾಗ್ದಾನದಂತೆ ಅವರಿಗೆ ಬರಬೇಕಾಗಿದ್ದ ಅರ್ಧ ರಾಜ್ಯವನ್ನು ಕೇಳಲು ಸಂಧಿಯತ್ನದ ರಾಯಭಾರಿಯಾಗಿ ಪಾಂಡವರು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಇದಕ್ಕೆ ನಿಮ್ಮ ಸಮ್ಮತವೇನು? ಏನು ನಮ್ಮ ಸಮ್ಮತವೇ? ಪಾಂಡವರ ರಾಯಭಾರಿಗಳೇ ಕೇಳಿ, ಕಾಲನವರ ಪುತ್ರ ಅಜಾತ ಶತ್ರು ಧರ್ಮನಂದನ, ವಾಯುದೇವನಂಶ ಸಂಜಾತ ಆ ತಿಂಡಿ ಪೋತ ಭೀಮ, ಮಹೇಂದ್ರನ ವರಪುತ್ರ ನಿನ್ನ ಪ್ರಾಣ ಮಿತ್ರ ಅರ್ಜುನ, ಅಶ್ವಿನಿ ದೇವತೆಗಳ ಕುಮಾರರು ನಕುಲ ಸಹದೇವರು, ಇವರೆಲ್ಲರೂ ಅವರವರ ತಂದೆ ತಾತಂದಿರ ಬಳಿಗೆ ಹೋಗಿ ಅವರಿಗೆ ಬೇಕಾದ ಅರ್ಧ ರಾಜ್ಯವನ್ನು ತೆಗೆದುಕೊಳ್ಳಲಿ. ನನ್ನಲ್ಲೇನಿದೆ ಅವರ ಹಂಗು. ಸುಯೋಧನ, 5 ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಇಡೀ ಹಸ್ತಿನಾವತಿಯನ್ನೇ ರಕ್ತದ ಕೋಡಿಯಲ್ಲಿ ಮುಳುಗಿಸುವುದು ಯಾವ ಧರ್ಮ? ಯುದ್ಧವನ್ನೇ ಅಪೇಕ್ಷಿಸುತ್ತಿರುವ ತಮ್ಮಂದಿರ ಕಡುರೋಷಕ್ಕೆ ನೀರೆರೆದು ಶಾಂತಿಯಿಂದಲೇ ಸಾಮ್ರಾಜ್ಯವನ್ನು ಗಳಿಸಬೇಕೆಂದಿರುವ ಶಾಂತಿಯ ಸಾಮ್ರಾಟ ಧರ್ಮಪುತ್ರನ ಈ ಸತ್ಯಸಂಧಿಯನ್ನು ಧಿಕ್ಕರಿಸಬೇಡ. ಯುದ್ಧದ ಚಿಂತೆಯನ್ನು ಬಿಡು, ಶಾಂತಿಯ ಸಂಧಾನಕ್ಕೆ ಮಾತು ಕೊಡು. ಕೃಷ್ಣ, ಯುದ್ಧದ ಭಯವನ್ನು ನನಗೆ ತೋರಿಸುತ್ತಿರುವೆಯ? ಮರಣ ಕಂಜುವವನು ನಾನಲ್ಲ. ಅದೇಕೆ ಈ ರಣಭುಜದಲ್ಲಿ ಬಲವಿಲ್ಲವೇ? ವಜ್ರ ಹೃದಯದಲ್ಲಿ ಛಲವಿಲ್ಲವೇ? ಅಥವಾ ಯುದ್ಧ ಭೂಮಿಯಲ್ಲಿ ನಿಂತು ಹೋರಾಡುವ ವೀರಾವೇಶಗಳು ನನ್ನಲ್ಲಿಲ್ಲವೇ? ಕೃಷ್ಣ, ಯುದ್ಧ ಸಂಘಟಿಸಿರುವುದಾಗಿ ಆ ಪಾಂಡವರಿಗೆ ತಿಳಿಸಿ ಹೋಗು. ದುರ್ಯೋಧನ, ಧರ್ಮದ ಅಡಿಗಲ್ಲ ಪಿಡಿದು ನಿಂತಿರುವ ಧರ್ಮಾವತಾರಿ ಅಜಾತರಿಪು ಧರ್ಮನಂದನ, ಜರಾಸಂಧ, ಕಿಮ್ಮೀರ, ಕೀಚಕ, ಹಿಡಂಬರ ಬಡಿದ ಧೀಮಂತ ದಿಗಂತ ವಿಖ್ಯಾತ ಕುರುಕುಲಾಂಬರ ಭಸ್ಮ, ಘನ ವಿದ್ವಾಂಸಮಣಿ, ಪಣಿರಾಜರಣಮಲ್ಲ ಭೀಮಸೇನ, ಕಾಂಡವದಹನ, ಪಾಂಡಿತ್ಯ ಪ್ರಚಂಡ ಫಲ್ಗುಣ, ನರಮೇಧ ಶ್ರೀಗಂಧದಡಿ ಭಸ್ಮ, ಜನಕನರ ಭಕ್ಷುಕ ನಕುಲ, ವಿಜ್ಞಾನ ವಿಶ್ವಶಾಸ್ತ್ರದೋಳ್ ಸಹದೇವ. ಇವರೆಲ್ಲರ ಪ್ರತಿಮ ಪರಾಕ್ರಮವನ್ನು ಅನೇಕ ಬಾರಿ ನೀನೇ ನೋಡಿರುವೆ ಸುಯೋಧನ. ಈ ಸತ್ಯ ಸಂಧಿಯನ್ನು ಧಿಕ್ಕರಿಸಿ ದಿಗಂತ ಹೊಂದಬೇಡ. ಆಲೋಚಿಸು ಸುಯೋಧನ, ಆಲೋಚಿಸು. ಎಲ ಗೊಲ್ಲ, ಮಾತಿನ ಮಲ್ಲ, ಶೌರ್ಯದಲ್ಲಿ ವಿಖ್ಯಾತ, ಆಕ್ರಮಣಗಾತ, ಭುವನದೊಳ್ ಭುಜಬಲ್ಲ, ಕುರುಪತಿಯ ದಿಗಂತ ಕನಸುಗಳನ್ನು ಕಾಣುತ್ತಿರುವೆಯ ಗೊಲ್ಲ. ಕೇಳು ನಮ್ಮವರ ಪರಾಕ್ರಮವನ್ನು. ಕುರುಕುಲದ ಸಿಂಹ ನಮ್ಮ ಪಿತಾಮಹ ಅಜಯ ದುರಂಧರ ಆಚಾರ್ಯ ದ್ರೋಣರು, ಫಲ್ಗುಣ ಶಿರವರಿವ ಬಿಲ್ಲಾಳು ಧೀಮಂತ ಕರ್ಣ, ನಿನ್ನವರ ಹೆಬ್ಬಲವ ಕಿತ್ತೆಸೆವ ನನ್ನುಜ ದುಶ್ಯಾಸನ, ಹೀಗಿಲಾಗಿ ಪೃಥ್ವಿಯೇ ಪಾಲನಾಕ್ರಮ ದಕ್ಷ ಹರಿಕುಲವ ಕಿತ್ತೆಸೆವ ಈ ಕುರು ಸಾರ್ವಭೌಮನ ರಣಭುಜದ ಹೆಬ್ಬಲ. ಹೆಂಬೇಡಿ ತರ ಹೆಂಗುರುಳಲ್ಲ. ಹೋಗು, ಯುದ್ಧ ಪ್ರಾರಂಭಿಸುವುದಾಗಿ ಆ ಪಾಂಡವರಿಗೆ ತಿಳಿಸು ಮುರಳೀಧರ. ಹಠ ಮಾಡಬೇಡ ಸುಯೋಧನ. ಪರಮಸಾಧ್ವಿ ಪಾಂಚಾಲಿಯ ತುರುಬ ಜಗ್ಗಿಸಿ ಎಳೆತಂದು ಮುತ್ತೈದೆಯ ಮಾನದಂಬರವ ಕಿತ್ತಸದದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಹೀಗಿದ್ದೂ ನೀನು ಹಠ ಮಾಡುವುದೇ ಆದರೆ, ಹಠ ಮಾಡುವೆ ಆದರೆ ಭೀಮನು ತನ್ನ ಸೇಡನ್ನು ತೀರಿಸಿಕೊಳ್ಳದೆ ಬಿಡಲಾರ. ಗುಂಡ ಭೀಮನ ಗುಂಡಿಗೆಯ ಬಿಸಿ ರಕ್ತ, ರಣಮಾರಿಗೆ ಮಧುಪಾನ, ಅವನ
ಕೊಬ್ಬಿದ ದೇಹದ ಮಾಂಸದ ಮುದ್ದೆ, ರಣದಲ್ಲಿ ನರ್ತಿಸಿ ನಿಂತಿರುವ ರಣಭೂತಗಳಿಗೆ ರಸದೌತಣ, ಪಲ್ಗುಣ ಶಿರಮುಡಿಪು ಬಿಲ್ಲಾಳು ಧೀಮಂತ ಕರ್ಣ, ಪುಂಡ ಪಾಂಡವರ ರುಂಡಗಳೇ ರಣಚಂಡಿಯ ರುಂಡ ಮಾಲಿಗೆ ಮೀಸಲು, ಅದಾಗದೆ ನೆಲವನ್ನು ಕೊಡೆ, ಈ ಛಲವನ್ನು ಬಿಡೆ. ದುರ್ಯೋಧನ ಅಂದನಂತೆ ಆತುರಪಟ್ಟು ಬುದ್ಧಿಯನ್ನು ಅವಿವೇಕದ ಕೈಗೆ ಕೊಟ್ಟು ಕೆಡಬೇಡ. ಕೇಳು ಕೇಳು ಪಾಂಡವರ ಕಡೆಯಾಸೆಯನ್ನು. ಅವರೈವರಿಗೂ 5 ಊರುಗಳನ್ನು ಕೊಡು, ಯುದ್ಧವನ್ನು ನಿಲ್ಲಿಸಿ ಬಿಡುತ್ತಾರೆ. ನಿನ್ನ ಒಂದೇ ಒಂದು ಹಠದಿಂದ ಇಡೀ ಹಸ್ತಿನಾವತಿಯನ್ನೇ ರಕ್ತದ ಕೋಡಿಯಲ್ಲಿ ಮುಳುಗಿಸಬೇಡ. ಸುಯೋಧನ, ಕೃಷ್ಣ, ಪಾಂಡವರು ರಾಜ್ಯವನ್ನೇ ಬಯಸುವುದಾದರೆ ರಣರಂಗದಲ್ಲಿ ರಕ್ತ ದೋಕ್ಕುಳಿಯಲ್ಲೇ ಪಡೆಯಲಿ. ಇನ್ನು ನನ್ನ ನಿನ್ನ ಭೇಟಿ ರಣಭೂಮಿಯಲ್ಲಿ, ಛಲತೊಟ್ಟು ಮಾಡ ಯುದ್ಧ ಕಡಾಕಡಿ, ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ದುರಹಂಕಾರಿ, ಮಹಾಗರ್ವಿ, ನನ್ನ ಹಿತೋಪದೇಶಗಳು ನಿನಗೆ ಹಿಡಿಸಲಿಲ್ಲ ಅಲ್ಲವೇ? ಅತಿ ಶೀಘ್ರದಲ್ಲೇ ನಿನ್ನ ವಂಶ ನಿರ್ವಂಶವಾಗುವುದನ್ನು ನೀನೇ ನೋಡುವಂತೆ. ಎಲ್ಲಿ ಹೋಗುತ್ತಿರುವ ನಿಲ್ಲು ಕೃಷ್ಣ. ವಿಜಯರಾಜರಿಂದ ಮೆರೆಯುತ್ತಿರುವ ನನ್ನನ್ನು ದನ ಕಾಯುವ ನೀನು ಪೌರುಷ ಮಾತುಗಳಿಂದ ನುಡಿಯುವಂತಾಯಿತೆ. ಎಲ್ಲಿ ಹೋಗುತ್ತಿರುವೆ ನಿಲ್ಲು. ಕತಿ ಬೇಡೈಸು ಯೋಧನನೆ, ಬೇಡೈಸು ಯೋಧನನೆ, ತೋರಿ ಗಜ್ಞಾತಿಗಳು ಸೈರನೆ. ಕತಿ ಬೇಡೈಸು ಯೋಧನನೆ, ಬೇಡೈಸು ಯೋಧನನೆ, ತೋರಿ ಗಜ್ಞಾತಿಗಳು ಸೈರನೆ ಸೈರನೆ. ಅದೇಕಿಂತು ಒದರುವೆ, ಅದೇ ಮಾತ ಪೊಗಳುವೆ, ಅದೇಕಿಂತು ಒದರುವೆ, ಅದೇ ಮಾತ ಪೊಗಳುವೆ. ಕುಲಹೀನ ಕುಲವ ಮರೆತೆಯ ದುರದೊಳು ಕಡಿಯದೆ ಬಿಡುವೆನೆ. ಕುಲಹೀನ ಕುಲವ ಮರೆತೆಯ ದುರದೊಳು ಕಡಿಯದೆ ಬಿಡುವೆನೆ. ಕದನದೊಳು ನಿನ್ನ ಮದವ ನಡಗಿಪ, ಕದನದೊಳು ನಿನ್ನ ಮದವ ನಡಗಿಪ, ಚತುರರಿಹರ್ ಮರುಳೇ ಸುಯೋಧನ, ಚತುರರಿಹರ್ ಮರುಳೇ. ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ, ದೊಂದುಗವ ಪಡುವೆ ಸುಯೋಧನ, ದೊಂದುಗವ ಪಡುವೆ. ಛಸಾರು ನಾ ಸಹಿಸೆ ಈ ನಿನ್ನ ಮೋಸ, ಛಸಾರು ನಾ ಸಹಿಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರಾರು, ಸೈರಿಸಬಲ್ಲವರಾರು. ಪರಮ ಪುರುಷ ನೆನಪ ಬಿರುದನು ಪಡವೆಯೋಳ್ ಅಡುಗಿಪೆ ಕೆಡುಕನೇ. ಪರಮ ಪುರುಷ ನೆನಪ ಬಿರುದನು ಪಡವೆಯೋಳ್ ಅಡುಗಿಪೆ ಕೆಡುಕನೇ. ಕತ್ತಿ ಬೇಡೈಸು ಯೋಧನನೆ, ಬೇಡೈಸು ಯೋಧನನೆ, ತೋರಿ ಗಜ್ಞಾತಿಗಳು ಸೈರನೆ ಸೈರನೆ ಸೈರನೆ. ಕರ್ಣ, ಈ ಕೃಷ್ಣನನ್ನು ಹಗ್ಗದಿಂದ ಬಂಧಿಸು. ದುಶ್ಯಾಸನ, ನೀನಾದರೂ ಬಂಧಿಸು. ಯಾರು ಬಂಧಿಸುವುದಿಲ್ಲವೇ? ನಾನೇ ಬಂಧಿಸುವೆನು. ಕೂಳನೆ ನಿನ್ನಯ ಪೌರುಷವ ಬಲ್ಲೆ, ಕೂಳನೆ ನಿನ್ನಯ ಪೌರುಷವ ಬಲ್ಲೆ, ಎನ್ನೊಳು ಕಲಹವು ತರವೇ ತರವೇ. ಕಲ್ಲಾರಿನೊಳಿರುವ ಕಡ್ಡಿಯ ತರದಿ, ಕಲ್ಲಾರಿನೊಳಿರುವ ಕಡ್ಡಿಯ ತರದಿ, ನಿಲ್ಲದೆ ನಾಶಗೈವೆ ಮೂಢ
ಹೇಳುವೆಯ? ಅಂಬಿನಿಂದ ಆಕಾಶವನ್ನು, ಬೆಂಕಿಯಿಂದ ಸಾಗರವನ್ನು, ಪಾಶದಿಂದ ಪಾಲಾಕ್ಷನನ್ನು ಬಂಧಿಸಲು ಯಾರಿಗೆ ಸಾಧ್ಯ? ಎಲ್ಲಿ? ಈಗ ಬಂಧಿಸು ನೋಡೋಣ. ಈಗ ಬಂಧಿಸು ನೋಡೋಣ. ಅಲ್ಲಿಯೋ ಈಗ ಕೃಷ್ಣ, ಬಂಧಿಸು ನೋಡೋಣ. ಎಲ್ಲಿಯೋ ಕೃಷ್ಣ, ಎಲ್ಲೆಲ್ಲಿಯೋ ಕೃಷ್ಣ, ಮಾಯಾವಿ, ಕಪಟೆ, ವಂಚಕ. ವೈಟನೆ ಹಾಕೋದು ಶ್ರೀ ಕೃಷ್ಣ ಪರಮಾತ್ಮನು ನನಗೆ ತಿಳಿಸಿದ ಸ್ಥಳವಿದೆ. ಇಲ್ಲಿ ನನ್ನ ಜನ್ಮ ವೃತ್ತಾಂತವನ್ನೇ ಕೇಳುವೆ ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ಸೃಷ್ಟಿಯನ್ನು ಮೊದಲಿನಿಂದಲೂ ಪಾಲಿಸುತ್ತಿರುವ ನೀನು ಆ ರಹಸ್ಯವನ್ನು ತಿಳಿದಿರಲೇಬೇಕು. ಆ ರಹಸ್ಯವೇನು ಪರಮಾತ್ಮ? ಕಂದ, ಕುಮಾರ, ಮಗು ಕರ್ಣ. ಯಾರು? ಓ, ಪಾಂಡವರ ಜನ ರಾಜಮಾತೆ, ನಮಸ್ಕರಿಸುವೆನು. ಕೀರ್ತಿವಂತನಾಗು ಕುಮಾರ. ತಾಯಿ, ಈ ನಿರ್ಜನವಾದ ಪ್ರದೇಶಕ್ಕೆ ತಾವು ಏಕಾಂಗಿಯಾಗಿ ಬರಲು ಕಾರಣವೇನಮ್ಮ? ಕುಮಾರ, ನಾನು ನನ್ನ ಹಿರಿಯ ಪುತ್ರನನ್ನು ಹುಡುಕುತ್ತಾ ಬಂದಿರುವೆನು. ಅಮ್ಮ, ನಿನ್ನ ಪುತ್ರರಾರು ಇಲ್ಲಿಗೆ ಬರಲಿಲ್ಲವಲ್ಲಮ್ಮ? ಇಲ್ಲಿರುವನು ನಾನು ಓರ್ವನೇ ತಾಯಿ. ನಾನು ಹುಡುಕುತ್ತಾ ಬಂದಿರುವುದು ಜ್ಯೇಷ್ಠ ಪುತ್ರನಾದ ನಿನ್ನನ್ನೇ ಕುಮಾರ. ಏನು ಹೇಳಿದಿರಿ ತಾಯಿ? ನಾನು ನಿಮ್ಮ ಜ್ಯೇಷ್ಠ ಪುತ್ರನೇ? ನೀವು ಪರಿಹಾಸ್ಯ ಮಾಡುತ್ತಿಲ್ಲ ತಾನೇ? ಇಲ್ಲ ಕುಮಾರ, ಇದು ಪರಿಹಾಸ್ಯವಲ್ಲ. ಸಮಸ್ತ ದೇವತೆಗಳ ಆಣೆಗೂ ನೀನು ನನ್ನ ಗರ್ಭದಲ್ಲಿ ಜನಿಸಿದ ಹಿರಿಯ ಪುತ್ರ. ಹಾಗಾದರೆ ಈ ವಿಷಯವನ್ನು ನನಗೆ ತಿಳಿಸಿದ್ದ ಕಾರಣವೇನಮ್ಮ? ಅದೊಂದು ದೊಡ್ಡ ಕತೆ ಕಂದ. ಬಾರ ನಿನ್ನ ತಾಯಿ ನಾನೇನಯ್ಯ.
ಪರಿತಪಿಸಿ ನಾ ಬಂದೆನು ಪರಿತಪಿಸಿ ನಾ ಬಂದೆನು ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇನಯ್ಯ. ಅಮ್ಮ, ಇದು ನಿಜವೇ? ನನ್ನ ಕರ್ಣಗಳನ್ನು ನಾನೇ ನಂಬುವಂತಿಲ್ಲವಲ್ಲ ತಾಯಿ. ಅಮ್ಮ ಅಮ್ಮ ಗಂಗಾಭವಾನಿ, ನೀನಾದರೂ ಪ್ರತ್ಯಕ್ಷಳಾಗಿ ನನ್ನ ಈ ಸಂದೇಹವನ್ನು ದೂರ ಮಾಡು ತಾಯಿ, ದೂರ ಮಾಡು. ಕುಮಾರ, ಕರ್ಣ, ಬಾಲ್ಯದಲ್ಲಿಯೇ ತಾಯಿಯಾದ ಕುಂತಿದೇವಿಯು ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ನನ್ನ ಮಡಿಲಿಗೆ ಹಾಕಿದಳು. ನನ್ನ ಅಲೆಯ ಬಡಿತಕ್ಕೆ ತೇಲುತ್ತಾ ಹೋದ ನೀನು ಸೂತರಿಗೆ ಸಿಕ್ಕಿ ಅವರು ನಿನ್ನನ್ನು ಸಾಕಿ ಸಲಹಿದರು. ಈಗ ದುರ್ಯೋಧನನ ಆಸ್ಥಾನದಲ್ಲಿ ಸಾಮಂತರಾಜನಾಗಿರುವೆ. ಕುಂತಿದೇವಿ, ಅಂತೂ ನೀನು ನನ್ನ ಮಡಿಲಿಗೆ ಹಾಕಿದ ನಿನ್ನ ಮಗನನ್ನು ಇಂದು ನಿನ್ನ ಮಡಿಲಿಗೆ ಹಾಕಿದ್ದೇನೆ. ಇಲ್ಲಿಗೆ ನನ್ನ ಕರ್ತವ್ಯ ಮುಗಿಯಿತು. ಅಯ್ಯೋ ಅಯ್ಯೋ, ದೇವತೆಗಳು ಕೂಡ ಪಾಂಡವರ ಪಕ್ಷಪಾತಿಗಳೇ. ಅಮ್ಮ ಗಂಗಾಭವಾನಿ, ನಾನು ಬಾಲ್ಯದಿಂದಲೂ ಕೂಡ ಬಹಳ ನೊಂದಿರುವೆನು. ಈ ಸಂಶಯ ಎಂಬ ಸಂದೇಹದಿಂದ ನನ್ನನ್ನು ಉದ್ಧರಿಸಿ ಕಾಪಾಡು ತಾಯಿ, ಕಾಪಾಡು. ಕುಮಾರ, ಕರ್ಣ, ಕುಂತಿಯೇ ನಿನ್ನ ಹೆತ್ತ ತಾಯಿ, ಸೂರ್ಯನೇ ನಿನ್ನ ಜನಕ, ಪಂಚ ಪಾಂಡವರು ನಿನ್ನ ಸಹೋದರರು. ಇದಕ್ಕೆ ಅಷ್ಟದಿಕ್ಪಾಲಕರೇ ಸಾಕ್ಷಿ. ನನ್ನ ಮಾತನ್ನು ನಂಬು ಕರ್ಣ, ನಂಬು. ಈ ಮಾತು ಸತ್ಯ. ಅಯ್ಯೋ ಅಯ್ಯೋ, ಹತಭಾಗ್ಯ ಕರ್ಣ, ಮೋಸ ಹೋದೆಯ. ಧರ್ಮ ಬೀರುಗಳಾದ ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯ ನನಗಿಲ್ಲದೆ ಹೋಯಿತೆ. ಇದುವರೆಗೂ ಆ ಸಹೋದರ ಎಂದು ಬೆತ್ತಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಕುಮಾರ, ಇದುವರೆಗೂ ನೀನು ಜೀವಿಸಿರುವೆ ಎಂದು ನಾನು ತಿಳಿದಿರಲಿಲ್ಲ. ಇಂದು ಪ್ರಾತಃ ಕಾಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿದ. ಇದುವರೆಗೂ ನೀನು ಎಷ್ಟು ನೊಂದೆಯೋ, ಎಷ್ಟು ಕಷ್ಟಪಟ್ಟೆಯೋ, ಅದಕ್ಕೆಲ್ಲ ನಾನೇ ಕಾರಣಳು. ಕುಮಾರ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ಅಮ್ಮ, ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ. ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಭಾಗ್ಯಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿ ತಾನೇ ಬರಬೇಕಮ್ಮ. ಕುಮಾರ, ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಕೌರವರೊಡನೆ ಸೇರಿ ಪಾಂಡವರಿಗೆ ಕೆಡಕನ್ನು ಹಾರೈಸಬೇಡ. ಕರ್ಣ, ಯುದ್ಧದ ನಂತರ ಪಾಂಡವರೊಡನೆ ಕೂಡಿ ರಾಜ್ಯಭಾರ ಮಾಡುವೆಯಂತೆ. ಬಾ ಕುಮಾರ. ಕುರುಕುಲ ಕುಲ ತಿಲಕ ನಾನಲ್ಲ ತಾಯೇ, ಎನ್ನೊಡೆಯನ ದಾಸ ಉಳಿದೆಲ್ಲ ಮಾಯೇ, ಉಳಿದೆಲ್ಲ ಮಾಯೇ. ಕುರುಕುಲ ಕುಲ ತಿಲಕ ನಾನಲ್ಲ ತಾಯೇ, ಎನ್ನೊಡೆಯನ ದಾಸ ಉಳಿದೆಲ್ಲ ಮಾಯೇನಾ, ಎನ್ನೊಡೆಯನ ದಾಸ ಉಳಿದೆಲ್ಲ ಮಾಯೇ. ನನ್ನ ತಂದೆಯ ತೀರಥ ನನ್ನ ತಾಯಿ ರಾಧೆ, ನನ್ನ ತಂದೆಯ ತೀರಥ ನನ್ನ ತಾಯಿ ರಾಧೆ. ಕುರುಕುಲ ಕುಲ ತಿಲಕ ನಾನಲ್ಲ ತಾಯೇ, ನಾನಲ್ಲ ತಾಯೇ.
ಈ ಲೋಕ ಜರಿದರು ಬರಸೆಳೆದ ನನ್ನ ದಾತ ಸುಯೋಧನ ಸಾಮ್ರಾಟ ಎನ್ನ ವಿಧಾತ ಸುಯೋಧನ ಸಾಮ್ರಾಟ ಎನ್ನ ವಿಧಾತ ಉಸಿರಿರುವ ತನಕ ಆ ದೊರೆಗೆ ನಾದಾಸ ಉಸಿರಿರುವ ತನಕ ಆ ದೊರೆಗೆ ನಾದಾಸ ಕುರುಕುಲ ಕುಲ ತಿಲಕ ನಾನಲ್ಲ ತಾಯೇ ಎನ್ನೊಡೆಯನ ದಾಸ ಉಳಿದೆಲ್ಲ ಮಾಯೆ ಕುರುಕುಲ ಕುಲ ತಿಲಕ ನಾನಲ್ಲ ತಾಯೇ ಹುಡುಗಾಟದ ಮೋಜಿಗೆ ನೀ ನನ್ನ ಹೆತ್ತೆ ಹುಡುಗಾಟದ ಮೋಜಿಗೆ ನೀ ನನ್ನ ಹೆತ್ತೆ ಅಪವಾದಕ್ಕೆ ಹೆದರಿ ಗಂಗೆಯೊಳು ಬಿಟ್ಟೆ ಅಪವಾದಕ್ಕೆ ಹೆದರಿ ಗಂಗೆಯೊಳು ಬಿಟ್ಟೆ ಉಸಿರಿರುವ ತನಕ ಆ ದೊರೆಗೆ ನಾದಾಸ ತನಕ ದೊರೆಗೆ ನಾದಾಸ ಪಾಂಡವರೈವರೇ ಹೆಚ್ಚಾದರೆ ನಿನಗೆ ಪಾಂಡವರೈವರೇ ಹೆಚ್ಚಾದರೆ ನಿನಗೆ ಐವರೇ ಹೆಚ್ಚಾದರೆ ನಿನಗೆ ಕರ್ಣನ ಕಾಳಜಿ ನಿನಗೆ ತಾಯೇ ಈ ಕರ್ಣನ ಕಾಳಜಿ ನಿನಗೆ ತಾಯೇ ಕುರುಕುಲ ಕುಲ ತಿಲಕ ನಾನಲ್ಲ ತಾಯೇ ಎನ್ನೊಡೆಯನ ದಾಸ ಉಳಿದೆಲ್ಲ ಮಾಯನ ಎನ್ನೊಡೆಯನ ದಾಸ ಉಳಿದೆಲ್ಲ ಮಾಯೆ ಕುರುಕುಲ ಕುಲ ತಿಲಕ ನಾನಲ್ಲ ತಾಯೇ ನಾನಲ್ಲ ತಾಯೇ ನಾನಲ್ಲ ತಾಯೇ. ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲ. ಅದು ನನ್ನ ತಪ್ಪೆ. ಶ್ರೀ ಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣಗಳನ್ನು ತನ್ನ ಪ್ರಾಣಗಳೆಂದು ಹೇಳುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಚಿಂತೆಯನ್ನು ಬಿಡುತ್ತಾಯಿ. ನೀನು ಆ ದುರ್ಯೋಧನನೊಡನೆ ಸೇರಿ ಪಾಂಡವರಿಗೆ ಕೆಡಕನ್ನು ಹಾರೈಸುತ್ತಿರುವಾಗ ನಾನು ಹೇಗೆ ಭಯ ಪಡೆದಿರಲಿ ಕುಮಾರ? ಪಾಂಡವರೇನಾದರೂ ಯುದ್ಧ ರಂಗದಲ್ಲಿ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಉಳಿಸು ಕುಮಾರ. ಆಗಬಹುದಮ್ಮ, ಆಗಬಹುದು. ನಾನು ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ನನ್ನ ಪರಮ ವೈರಿಯಾದ ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಕುಮಾರ, ಹೌದಮ್ಮ, ನಮ್ಮಿಬ್ಬರಲ್ಲಿ ಈ ಜಗದಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಒಂದು ವೇಳೆ ಅರ್ಜುನನೇ ನನ್ನಿಂದ ಮೃತನಾದರೆ ಅಥವಾ ನಾನೇ ಅರ್ಜುನನಿಂದ ಮೃತನಾದರೆ ನಿನಗೈವರು ಮಕ್ಕಳು ಉಳಿಯುವರು ತಾಯಿ. ಚಿಂತೆಯನ್ನು ಬಿಡುತ್ತಾಯಿ. ಅರ್ಜುನನ ಮೇಲೆ ನಿನಗಿಷ್ಟೊಂದು ಕೋಪ ಬೇಕೆ ಕರ್ಣ? ಹೋಗಲಿ ಬಿಡು. ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅದೇನು ಹೇಳುತ್ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನಿನ್ನ ಉದರದಲ್ಲಿ ಜನಿಸಿದ ನಾನು ನಿನ್ನದೊಂದು ಮಾತು ನಡೆಸಿಕೊಳ್ಳಲಾರ್ದ ಹೇಳಿ ಎಂದು ಭಾವಿಸಿದೆಯಾ? ಅದೇನು ಹೇಳುತ್ತಾಯಿ? ನಾಳಿನ ಯುದ್ಧ ರಂಗದಲ್ಲಿ ನೀನು ಹೇಳುತ್ತಾಯಿ. ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಆಗಬಹುದಮ್ಮ, ಆಗಬಹುದು. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನೇ ಅಪಹರಿಸಿದನು. ಶ್ರೀ ಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣ
ಪ್ರಾಣವನ್ನು ಪುನಃ ತೊಳಬೇಡವೆಂದು ವಾಗ್ದಾನ ಪಡೆದನು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಈ ದೇಹದಲ್ಲಿ ಪೌರುಷವಿರುವ ತನಕ ಹೋರಾಡುವೆನು. ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ, ನನ್ನದೊಂದು ಮಾತು ನಡೆಸಿಕೊಡುವೆ ಆ ತಾಯಿ. ಅದೇನು ಹೇಳು ಕುಮಾರ. ಹೆತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ಪುನಃ ಆ ದರ್ಶನ ಭಾಗ್ಯವು ಲಭಿಸುವುದೋ ಇಲ್ಲವೋ. ಒಂದು ವೇಳೆ ಯುದ್ಧದಲ್ಲಿ ನಾನು ಮಡಿದರೆ ಕುಮಾರ, ಹೌದಮ್ಮ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಗಳನ್ನು ಮಾಡಿಕೊಳ್ಳಬೇಕೆಂದು ಇದೋ ಬೇಡಿಕೊಳ್ಳುವೆನು ತಾಯಿ. ಇಂಥ ಸಂಕಟ ನಾಶಗಳಿಂದಲೇ ಈ ಧರ್ಮವು ಉಳಿಯುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದು ವ್ಯರ್ಥವೇ. ಹೇ ವಿಧಿ, ಎಲ್ಲವೂ ನಿನ್ನ ಲೀಲೆ. ಅದೋ ಅದೋ ರಣಕಾಳೆಗಳು ಮೊಳಗುತ್ತಿವೆ. ರಣಬೇರಿಗಳು ಬೋರ್ಗರೆಯುತ್ತಿವೆ. ಇನ್ನು ಕುರುಕ್ಷೇತ್ರ ಮಹಾಮೈದಾನದಲ್ಲಿ ಕುರುಪಾಂಡವರ ಯುದ್ಧ ಪ್ರಾರಂಭವಾಗುವುದು. ನಾನೀಗಲೇ ಶಿಖಂಡಿಯ ಬಳಿಗೆ ಹೋಗಿ ಅಂಬೆಯು ಮಾಡಿದ್ದ ಶಪಥವನ್ನು ನೆನಪಿಗೆ ತಂದು ನನ್ನ ಪ್ರಥಮ ಬಲಿಯನ್ನು ಮುಗಿಸುವೆನು. ಈ ಶಕುನಿಯ ಸೇಡಿನ ಜ್ವಾಲೆಗೆ ಪ್ರಥಮ ಮಹಾಬಲಿ ಪಿತಾಮಹ ಭೀಷ್ಮರ ಪರಾಜಯ. ನಂತರ ಹೊಸದೊಂದು ವ್ಯೂಹವನ್ನು ರಚಿಸುವಂತೆ ಮಾಡುವೆನು. ಆ ವ್ಯೂಹದಲ್ಲಿ ಸಿಲುಕಿ ಮಡಿಯುವನು ಅಭಿಮನ್ಯುವಿನ ಪುತ್ರ ಶೋಕ ದಳ್ಳುರಿಯನ್ನು ಸಹಿಸಲಾರದ ಆ ಪಾರ್ಥನ ಪರ್ಜನ್ಯಾಸ್ತ್ರಕ್ಕೆ ಸೈಂಧವನ ತಲೆಯ ಬಲಿ. ನಂತರ ಮಹಾದ್ರೋಣರ ಪ್ರಾಣಾಪಹರಣ. ನಂತರ ಮಹಾವೀರ ಕರ್ಣನ ಘೋರ ಕಗ್ಗೊಲೆ. ಅಲ್ಲಿಗೆ ಈ ಶಕುನಿಗೆ ಪರಮಾನಂದ, ಮಹದಾನಂದ, ಬ್ರಹ್ಮಾನಂದ. ಹೇ ದುರ್ಯೋಧನ ಸಾಮ್ರಾಟ, ಇನ್ನೂ ನೋಡುತ್ತಿರು. ಬೋರ್ಗರವ ಬಿರುಗಾಳಿಗೆ ನನ್ನ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ನನ್ನ ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲಿಗೆ ಈ ಧರೆಯೇ ಬಿರಿಯುವಂತೆ ನಿನ್ನ ಕುರು ಸಾಮ್ರಾಜ್ಯವು ಪ್ರಳಯವಾಗಿ ಮೃತ್ಯುವಿನ ವಿಷದ ಮಳೆಯ ರೊಚ್ಚಿಗೆ ಅಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ. ಈ ಕುರುಕ್ಷೇತ್ರ ಮಹಾಮೈದಾನದಲ್ಲಿ ನಿನಗೆ ಈ ಗತಿಯ ತಂದವನೇ ಈ ನಟ ಶಕುನಿ ಎಂಬ ಮಹಾನ್ ನಟ. ಕ್ಷೇತ್ರ
ಎಂಬುದಾಗಿ ರಾಜದೂತರು ಬಂದು ತಿಳಿಸಿದರು. ಅದು ನಿಜವೇ ಸ್ವಾಮಿ? ನಿಜ ದೇವಿ. ಇಂದು ನಿನ್ನೊಡನಿದ್ದು ಮಧುರ ಪ್ರಿಯವಾದ ಮಾತುಗಳಿಂದ ಕಾಲ ಕಳೆಯಬೇಕೆಂದರೆ ನನಗದಕ್ಕೂ ಅವಕಾಶವಿಲ್ಲದಂತಾಗಿದೆ. ಅದೇಕೆ ಸ್ವಾಮಿ?
ತಂದೆಯವರೊಂದು ಕಡೆ ಸಂಶಪ್ತಕರೊಂದಿಗೆ ಹೋರಾಡುತ್ತಿರುವರು. ಪಾಂಡವರ ಪ್ರಿಯ ಬಂಧುವಾದ ಮುರಳೀಧರನು ತಂದೆಗೆ ಸಹಾಯಕರಾಗಿ ಹೋಗಿರುವರು. ಅವರಿಬ್ಬರೂ ಇಲ್ಲದ ವೇಳೆಯಲ್ಲಿ ಗುರುದ್ರೋಣರು ಚಕ್ರವ್ಯೂಹವನ್ನು ರಚಿಸಿ ವ್ಯೂಹದ ಮಹಾದ್ವಾರದಲ್ಲಿ ಆ ಸಮಸಾಸ್ಯದ ಸೈನ್ಯವನನ್ನು ನಿಲ್ಲಿಸುವರು. ಅವನನ್ನು ಜಯಿಸಿ ಚಕ್ರವ್ಯೂಹವನ್ನು ಭೇದಿಸುವುದು ನಮ್ಮವರಿಂದ ಸಾಧ್ಯವಾಗದೆ 3 ದಿನಗಳಿಂದ ವೀರ ಯೋಧರೆಲ್ಲರೂ ಹತರಾಗುತ್ತಿರುವರು. ಅಸಹಾಯ ಶೂರರಾದ ಭೀಮಸೇನ ಮಾವನವರಿದ್ದರೂ ಹೀಗಾಯಿತೆ. ಹೌದು, ನಿನ್ನೆಯ ದಿನ ದೊಡ್ಡಪ್ಪರಾದ ಭೀಮಸೇನರೇ ಚಕ್ರವ್ಯೂಹಕ್ಕೆ ನುಗ್ಗಿ ಸೈನ್ಯವನನ್ನು ಜಯಿಸಲಾರದೆ ಹಿಂದಿರುಗಿ ಬಂದಿರುವರು. ಹಾಗಾದರೆ ಅಂತಹ ಅಸಾಧ್ಯವಾದ ವ್ಯೂಹವನ್ನು ಭೇದಿಸಲು ನಿಮ್ಮಿಂದ ಸಾಧ್ಯವೇ? ಚಕ್ರವ್ಯೂಹವನ್ನು ಭೇದಿಸುವ ಉಪಾಯ ತಂದೆಗೋ ನನಗಲ್ಲದೆ ಬೇರಾರಿಗೂ ತಿಳಿದಿಲ್ಲ. ಅದು ನಿಮಗೆ ಹೇಗೆ ತಿಳಿಯಿತು? ಅದೊಂದು ದೊಡ್ಡ ಕತೆ. ಮಾವನಾದ ಶ್ರೀಕೃಷ್ಣನು ತಾಯಿಯನ್ನು ತವರಿಗೆ ಕರೆದುಕೊಂಡು ಬರುವಾಗ ತಾಯಿಯು ಬೇಸರಗೊಂಡು ಮಾವನಾದ ಶ್ರೀಕೃಷ್ಣನ ಬಳಿ ಕಥೆ ಹೇಳೆಂದು ಕೇಳಿದಳು. ಶ್ರೀಕೃಷ್ಣನು ಚಕ್ರವ್ಯೂಹದ ಕಥೆಯನ್ನು ಕೇಳುತ್ತಾ ತಾಯಿಯು ನಿದ್ರಿಸಿದಳು. ಗರ್ಭದಲ್ಲಿದ್ದ ನಾನು ಆ ಚಕ್ರವ್ಯೂಹದ ಕಥೆಯನ್ನು ಕೇಳಿ ತಿಳಿದುಕೊಂಡೆ. ಹಾಗಾದರೆ ಅಂತಹ ಅಭೇದ್ಯವಾದ ಕೋಟೆಯನ್ನು ನೀವು ಭೇದಿಸಬಲ್ಲಿರಾ? ಅಷ್ಟೇ ಮಾತ್ರವಲ್ಲ ಉತ್ತರ, ಕೆಚ್ಚೆದೆಯ ಕೇಸರಿಗಳೆಂದು ಮೆರೆಯುತ್ತಿರುವ ತುಚ್ಛ ಕೌರವರ ಶಿರಗಳನ್ನು ಕಾಚಿ ಹಾಕುತ್ತಾ ಆ ಸಮಸಾಸ್ಯಾದ ಸೈನ್ಯವನಿಗೆ ಮಣ್ಣು ಮುಕ್ಕಿಸಿ ಗುರುದ್ರೋಣರ ಚಕ್ರವ್ಯೂಹವನ್ನು ನುಚ್ಚುನೂರು ಮಾಡಿ ಶತ್ರುಗಳ ಬಿಸಿ ರಕ್ತದಿಂದಲೇ ರಣದೇವಿಗೆ ರಕ್ತಾಭಿಷೇಕ ಮಾಡಿಸುತ್ತೇನೆ. ಅಬ್ಬಾ, ನನಗೇಕೋ ಭಯವಾಗುತ್ತಿದೆ ಸ್ವಾಮಿ. ಎಷ್ಟೇ ಆಗಲಿ ನೀನು ಹೆಂಗಳೆಯರ ಮುಂದೆ ಶೌರ್ಯದ ಮಾತನಾಡುವ ಉತ್ತರ ಕುಮಾರನ ತಂಗಿಯಲ್ಲವೇ? ಅವನ ಗಾಳಿಯು ನಿನಗೆ ತಟ್ಟಿದಂತೆ ಕಾಣುತ್ತದೆ. ಅದಿರಲಿ ಸ್ವಾಮಿ, ಕಳೆದ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೆ? ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ಜ್ಯೇಷ್ಠ ಪಿತನಿಂದ ಅನುಮತಿಯನ್ನು ಪಡೆದು ಯುದ್ಧಕ್ಕೆ ಹೊರಟಿರುವೆ. ನಗುಮುಖದಿಂದ ಬೀಳ್ಕೊಡು. ಆಗಲಿ ಸ್ವಾಮಿ, ಬನ್ನಿ ಕುಳಿತುಕೊಳ್ಳಿ. ಸ್ವಾಮಿ, ಈ ವಿಜಯಮಾಲೆಯ ಪ್ರಭಾವದಿಂದ ರಣರಂಗದಲ್ಲಿ ಬೆಳಗಿ ವಿಜಯಶ್ರೀಯನ್ನು ಪಡೆದು ಬನ್ನಿ. ಆಹಾ, ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೇನು. ನನಗಿನ್ನೂ ಅಪಜಯವಿಲ್ಲ. ಅಡೇ ಉತ್ತರ. ಸೂರ್ಯನ ಅಸ್ತವಾಯಿತು. ಎಲ್ಲೆಲ್ಲಿಯೂ ಅಂಧಕಾರವು ಕವಿಯುತ್ತಿರುವುದು. ಇದು ಕೇವಲ ಜಗತ್ತಿನ ಅಂಧಕಾರವಲ್ಲ, ಅರ್ಜುನನ ಜೀವನದ ಅಂಧಕಾರ. ನನ್ನ ಪ್ರತಿಜ್ಞೆಯು ಭಂಗವಾಯಿತು. ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಆ ಸೈಂಧವನು ಇನ್ನೂ ಜೀವಿಸಿರುವನು. ಪರಮೇಶ್ವರ, ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗೆಂದು ಆ ಸೈಂಧವನಿಗಿಂತಹ ವರವನ್ನು ಕೊಟ್ಟೆ ದೇವ. ನನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡುವೆನು. ನನ್ನ ಪ್ರಿಯ ಸಹೋದರರ ಮುಖಗಳನ್ನು ನೋಡುವ ಮೊದಲೇ ಈ ತುಚ್ಛ ಜೀವನವನ್ನು ಕೊನೆಗಾಣಿಸುವೆನು. ಆದರೆ ಜೀವನದ ಕಡೆಗಾಲದಲ್ಲೊಂದು ಬಾರಿ ಶ್ರೀಕೃಷ್ಣನನ್ನು ನೋಡುವ ಆಸೆ. ವಾಸುದೇವ, ಚಕ್ರಪಾಣಿ, ಮಾಧವ, ಎಲ್ಲಿರುವೆ ಸ್ತಂಭನಂತೆ ಅಲ್ಲೇಕೆ ನಿಂತಿರುವೆ ಪ್ರಾಣಸಖ? ನನ್ನ ಪ್ರತಿಜ್ಞೆಯು ಭಂಗವಾಯಿತೆಂದು ಚಿಂತೆ? ಬಾ ಮಾಧವ, ಬಾ. ನಿನ್ನ ನಾಮಗಳನ್ನೇ ಸ್ಮರಿಸುತ್ತಾ ಈ ಜ್ವಲಾಂತ ಚಿತಾಗ್ನಿಯಲ್ಲಿ. ಏನು, ನಿನ್ನ ಚಿತೆಯನ್ನು ನಾನು ಉರಿಸುವುದೇ? ಅರ್ಜುನನ ಲಲಾಟದಲ್ಲಿ ಅಂತಹ ಪುಣ್ಯವು ಬರೆದಿದ್ದರೆ ಆಗ ಕೂಡದೇಕೆ ಪ್ರಭು? ಬಾ, ಅರ್ಜುನನು ಇಲ್ಲಿಯೇ ಇರುವನು. ನಿನ್ನ ಶಪಥವೇನಾಯಿತೆಂದು ಅವನನ್ನೇ ಕೇಳು. ಬಾರಯ್ಯ, ದುರ್ಯೋಧನ ಪಾರ್ಶ್ವವನ್ನು ಬಿಟ್ಟು ಮುಂದೆ ಬಾ. ಅರ್ಜುನ, ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡು. 3 ಲೋಕದ ಹೊಗಳಿಕೆಗೆ ಪಾತ್ರನಾಗುವೆ. ಅರ್ಜುನ,
ಅದಕ್ಕೇಕಿಷ್ಟು ಅವಸರ? ಅರ್ಜುನ, ದ್ವೇಷ ದ್ವಂದ್ವಗಳನ್ನು ತ್ಯಜಿಸಿ ಒಂದು ಸಾರಿ ಕೌರವ ವೀರರಿಗೆ ಅಭಿನಂದಿಸು. ನನ್ನೀ ಪ್ರಸಾರಿತ ಹಸ್ತವು ದೀಪ್ತಿಮಯವಾದ ದೂರದ ದೀಪಗಳಂತೆ ನಿನ್ನ ಭವಿಷ್ಯದ ಹಾದಿಯನ್ನು ಬೆಳಗಲಿ. ಸರ್ವನಾಶ, ಸರ್ವನಾಶ! ಓಡು ಸೈಂಧವ, ಓಡು! ನಿನ್ನ ತಲೆ ಹೋದರೇನಂತೆ, ಗಟ್ಟಿಮುಟ್ಟಾದ ದೇವನ್ನಾದರೂ ಉಳಿಸಿಕೋ. ಓಡೆಯ ಓಡು! ಅರ್ಜುನ, ಸುಮ್ಮನೆ ನೋಡುತ್ತಾ ನಿಂತಿರುವ ಏಕೆ? ಬೇಗ ಸೈಂಧವನ ಮೇಲೆ ಬಾಣ ಪ್ರಯೋಗ ಮಾಡಿ ಅವನನ್ನು ವಧಿಸು. ಆಜ್ಞೆ ಮಾಧವ. ಆಹಾ, ಆದರೆ ಎಚ್ಚರವಿರಲಿ, ಅವನ ತಂದೆಯಾದ ವೃತ್ತಕ್ಷೇತ್ರನು ಸಂಯುಂತಕ ಪಂಚತೀರ್ಥದಲ್ಲಿ ಸಂಧ್ಯೋಪಾಸನೆಯಲ್ಲಿ ಕುಳಿತಿರುವನು. ಸೈಂಧವನ ಮಸ್ತಕವು ಅವನ ಹುಡಿಯಲ್ಲಿ ಬೀಳುವಂತೆ ಹೊಡೆ, ಇಲ್ಲವಾದರೆ ನೀನು ಹತನಾಗುವೆ. ಆಜ್ಞೆ ಮಾಧವ. ಎಲವೆಲವೋ ಭ್ರಷ್ಟ ಸೈಂಧವ, ಅಂದು ನನ್ನ ಮಗನನ್ನು ಮೋಸದಿಂದ ಕೊಂದ ನೀನು ಇಂದು ತಕ್ಕ ಪ್ರತಿಕಾರವನ್ನೇ ಹೊಂದು. ಇದು ಅನುಭವಿಸು. ಕೃಷ್ಣ, ನಿನ್ನ ಚಕ್ರದಿಂದ ಸೂರ್ಯನನ್ನು ಮರೆ ಮಾಡಿದೆ. ಮುಂದೆ ನೋಡುತ್ತಿರು ಕರ್ಣನ ಶರಾಘಾತವನ್ನು. ಕರ್ಣ, ನೀನು ಅತ್ಯಂತ ಸಾಹಸಿಯೇ ಸರಿ. ಇದು ಪರಮೇಶ್ವರನನ್ನೇ ಮೆಚ್ಚಿ ಪಡೆದ ಈ ಪಾಶುಪತಾಸ್ತ್ರದ ತ್ರಾಣವನ್ನು ನೋಡು. ಅರ್ಜುನ, ನಿನ್ನ ಚಿತ್ತವನ್ನು ಪರಮಾತ್ಮನ ಪಾದರದ ದರವಿಂದಲಿಟ್ಟು ಕೊನೆಯ ಸಾರಿ ನಾರಾಯಣ ಸ್ಮರಣೆ ಮಾಡು. ಇದು ಕೌರವೇಶ್ವರನ ಸಂತಾಪವನ್ನು ಹೋಗಲಾಡಿಸುವ ಈ ಸರ್ಪಾಸದ ತ್ರಾಣವನ್ನು ನೋಡು. ಇದು ಅನುಭವಿಸು. ಅರ್ಜುನ, ತಲೆ ತಗ್ಗಿಸು. ಕರ್ಣ, ಕರ್ಣ! ನೀನು ಬಿಟ್ಟ ಬಾಣವು ಅರ್ಜುನನ ಕಿರೀಟವನ್ನು ಹಾರಿಸಿಕೊಂಡು ಹೋಯಿತು. ಬಲೆ ಬಲೆ! ಅದೇ ಬಾಣದಿಂದ ಅವನ ಎದೆಗೆ ಗುರಿಟ್ಟು ಹೊಡೆ. ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲವೆಂದು ನನ್ನ ಹೆತ್ತ ತಾಯಿಗೆ ವಾಗ್ದಾನ ಮಾಡಿರುವೆನು. ಆದ್ದರಿಂದ ಅದು ಸಾಧ್ಯವಿಲ್ಲ. ಛೀ! ನೀನು ಸ್ವಾಮಿ ದ್ರೋಹಿ. ನಿನ್ನಿಂದ ಆ ದುರ್ಯೋಧನನು ಕೆಟ್ಟನು. ನಿನಗೇನ ಸಾರಥಿ ಆಗಲಾರೆನು. ಈಗ ಹೊರಡುವೆನು. ಶಲ್ಯ, ಶಲ್ಯ! ಹೊರಟೇ ಹೋದನಲ್ಲ. ಇದೇ ಸಮಯದಲ್ಲಿ ರಥದ ಚಕ್ರವು ನೆಲಕ್ಕಿಳಿಯುತ್ತಿರುವುದು. ಅರ್ಜುನ, ಸ್ವಲ್ಪ ತಡೆ. ರಥದ ಚಕ್ರವನ್ನು ಮೇಲೆತ್ತುವೆನು, ಅನಂತರ ಯುದ್ಧ ಮಾಡೋಣ. ಅರ್ಜುನ, ಇದೇ ಸರಿಯಾದ ಸಮಯ. ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನ ಎಂದಿಗೂ ಗೆಲ್ಲಲಾರೆ. ಬೇಗ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡಿ ಅವನನ್ನು ವಧಿಸು. ಆಜ್ಞೆ ಮಾಧವ. ವಾಸುದೇವ, ಈತನ ಮೇಲೆ ಬಾಣ ಪ್ರಯೋಗಿಸಲು ನನ್ನ ಕೈಗಳೇ ಭಾರವು. ಈತನಾರು? ಈತನ ಜನ್ಮ ವೃತ್ತಾಂತವೇನು? ಅರ್ಜುನ, ತಲೆ ಮೇಲೆ ಹೊಡೆದವರಿಗಾಗಿ ಮರುಗುವುದನ್ನು ಎಲ್ಲಿ ಕಲಿತೆ? ನಿನ್ನ ಮಗನಾದ ಅಭಿಮನ್ಯುವನ್ನು ಮೋಸದಿಂದ ಇರಿದುಕೊಂಡ ಪಾಪಿಗಳಲ್ಲಿ ಇವನು ಒಬ್ಬನಲ್ಲವೇ? ಛೇ, ನನ್ನಿಲ್ಲಿರುವುದೇ ಬೇಡ. ವಾಸುದೇವ, ವಾಸುದೇವ! ಎಲವೆಲವೋ ಪರಮ ಪಾತಕಿ ಕರ್ಣ, ಅಂದು ನನ್ನ ಮಗನನ್ನು ಮೋಸದಿಂದ ಕೊಂದ ನೀನು ಇಂದು ತಕ್ಕ ಪ್ರತಿಕಾರವನ್ನೇ ಹೊಂದು. ಇದು ಅನುಭವಿಸು. ಕೃಷ್ಣ, ವಾಸುದೇವ, ನನಗೆ ಸದ್ಗತಿಯನ್ನು ಕರುಣಿಸು. ಮುರಹರಿ ನಾರಾಯಣ. ಕರ್ಣ, ದುರ್ಯೋಧನನ ಅಭಿಮಾನದ ಬಲೆಯಲ್ಲಿ ಬಂದಿಯಾಗಿದ್ದ ನೀನು ಇನ್ನು ಅಜ್ಞಾನವನ್ನು ತೊರೆದು ಬಾ, ನನ್ನ ಹೃದಯ ಕಮಲವನ್ನು ಸೇರು. ಎಲ್ಲಿ ಇಡೀ ರಣರಂಗವೆಲ್ಲ ಹುಡುಕಿದರು ಆ ಭೀಮನ ಸುಳಿವೆ ಸಿಗುತ್ತಿಲ್ಲವಲ್ಲ. ಭೀಮ, ಭೀಮ, ಎದುರಿಗೆ ಬಾರೋ, ಆಗ ಆಗ ತೋರುವೆನು ಏ ದುಶ್ಯಾಸನನ ರಣಭುಜದ ಪರಾಕ್ರಮವನ್ನು. ಭೀಮ, ಇದು ನಿನಗಾಗಿ ಇಲ್ಲಿಯೇ ಕಾದು ನಿಂತಿರುವೆನು. ಸುಮ್ಮನೆ ಏಕೆ ಗಂಟಲು ಬೆರೆಯುವಂತೆ ಕೂಗುವೆ?
ನನ್ನ ಗದಾದಂಡವು ನಿನ್ನ ತಮ್ಮಂದಿರೆಲ್ಲರ ರಕ್ತದಿಂದ ನಿರುತ್ಸಾಹಗೊಂಡಿದೆ. ನಿನ್ನೊಬ್ಬರ ರಕ್ತಕ್ಕಾಗಿ ಆತೊರೆಯುತ್ತಿದೆ. ಮಲ್ಲ ಯುದ್ಧವೋ ಗದಾ ಯುದ್ಧವೋ ಯಾವುದಕ್ಕೆ ಸಿದ್ಧನಿರುವೆ? ಏನೆಂದೆ? ನನ್ನನ್ನು ಸೋಲಿಸುವುದು ಅಷ್ಟು ಸುಲಭ ಎಂದು ತಿಳಿದಿದೆಯಾ? ಇದೇನು ಬಂಡಿ ಅನ್ನವನ್ನು ತಿಂದಷ್ಟು ಸುಲಭ ಎಂದು ತಿಳಿದಿರುವೆಯಾ? ಅಥವಾ ಕೀಚಕನನ್ನು ಮೋಸದಿಂದ ಕೊಂದಂತೆ ತಿಳಿದಿರುವೆಯಾ? ಗದಾ ಯುದ್ಧಕ್ಕೆ ಸಿದ್ಧನಾಗೋ ಅಧಮ. ಸಿದ್ಧನಾಗೋ ದ್ರೋಹಿ. ಮಲ್ಲ ಯುದ್ಧಕ್ಕೆ ಸಿದ್ಧ ಆಗೋ ದ್ರೋಹಿ. ಏನು ಸಿದ್ಧನಾಗೋ. ಪಾಂಚಾಲಿ ಎಲ್ಲಿರುವೆ? ಬೇಗ ಬಾ. ಇದು ದುಶ್ಶಾಸನರ ಗುಂಡಿಗೆಯೋ ಬಿಸಿ ರಕ್ತ. ದೇವಿ, ಈಗ ಈಡೇರಿತೆ ನಿನ್ನ ಪ್ರತಿಜ್ಞೆ? ಈಡೇರಿತು ಸ್ವಾಮಿ, ಈಡೇರಿತು. ಆದರೆ ನನ್ನ ಪ್ರತಿಜ್ಞೆಗೆ ಇನ್ನೂ ಒಂದು ಬೇಟೆ ಉಳಿದಿರುವುದು. ನಾಳೆ ಅದನ್ನು ಈಡೇರಿಸುವೆನು. ಏನಿ ಸ್ಮಶಾನ ಕುರುಕ್ಷೇತ್ರದಲ್ಲಿ ಚಿತ್ರ ವಿಚಿತ್ರವಾಗಿ ಉರುಳಿದ ಹೆಣಗಳ ರಾಶಿ. ಶಕುನಿ, ನನ್ನ ಮುದ್ದು ಮಗ ಲಕ್ಷಣ ಕುಮಾರ. ಮಗನೇ ಮಗನೇ, ಯಾವ ಮಗನಿಂದ ತಂದೆಗೆ ಪುಣ್ಯ ತರ್ಪಣದ ತಿಲಾಂಜಲಿಯನ್ನು ಬಿಡಬೇಕಾಯಿತೋ, ಇಂದು ಇಂದು ಅದೇ ಮಗನಿಗೆ ಈ ತಂದೆಯಿಂದಲೇ ತಿಲಾಂಜಲಿಯನ್ನು ಬಿಡಬೇಕಾಯಿತೆ. ಮಗನೇ ನತದೃಷ್ಟ, ಮಗನೇ ನಿನ್ನ ತಂದೆ ನತದೃಷ್ಟ.
ಮಗನೇ ಮಗನೇ ಅಭಿಮನ್ಯು, ಮಗನೇ, ಮಹಾಭಾರತದ ಚರಿತ್ರೆಯಲ್ಲಿ ಅಚಲ ಪರಾಕ್ರಮವನ್ನು ತೋರಿಸಿದ ದ್ವಾಪರ ಯುಗದ ಪುರುಷ ಪಾಂಡವರ ವೀರಸಿಂಹ. ಮಗನೇ ಅಭಿಮನ್ಯು, ಕ್ಷಮಿಸಿ ಬಿಡು ಮಗನೇ, ನನ್ನನ್ನು ಕ್ಷಮಿಸಿ ಬಿಡು. ದುಶ್ಯಾಸನ, ನನ್ನ ತಮ್ಮ ದುಶ್ಯಾಸನ, ನೀನು ಇಂದು ಮಡಿದು ಹೋದೆಯಾ? ನನ್ನ ಪರಮಾಪ್ತ ಗೆಳೆಯ ರಾಜಯ್ಯ, ಮಹಾವೀರ ಕರ್ಣ, ನೀನು ನನ್ನನ್ನು ಅಗಲಿದೆಯಾ? ಹೋಯಿತು, ಇಂದು ಈ ಕುರುಕುಲ ವಂಶವೇ ಲಯವಾಗಿ ಹೋಯಿತು. ದುರ್ಯೋಧನ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನಯ್ಯ? ಶಾಂತನಾಗಯ್ಯ, ಶಾಂತನಾಗು. ಶಾಂತಿ ಶಾಂತಿ, ನನ್ನ 100 ಮಂದಿ ಸಹೋದರರನ್ನು ಆ ಭೀಮನ ಗದೆಗೆ ಬಲಿ ಕೊಟ್ಟ ನನಗೆ ಶಾಂತಿಯೇ ಶಾಂತಿ. ಯಾವ ಅಪರಾಧವನ್ನು ಅರಿಯದ ನನ್ನ 11 ಅಕ್ಷೋಹಿಣಿ ಸೈನ್ಯವನ್ನು ಆ ಪಾರ್ಥನ ಬಾಣಕ್ಕೆ ಆಹುತಿ ಕೊಟ್ಟ ಈ ಕಟುಕನಿಗೆ ಶಾಂತಿಯೇ ಶಾಂತಿ. ಅರಿಯದ ಸುಳೆಯಾದ ಅಭಿಮನ್ಯುವನ್ನು ಕರೆಸಿ ಆಲಂಘಿಸುವ ನೆಪದಲ್ಲಿ ಮೋಸದಿಂದ ಇರಿದು ಕೊಲ್ಲಿಸಿದ ಈ ಕರಾಳ ಹೃದಯನಿಗೆ ಶಾಂತಿಯೇ ಶಾಂತಿ. ಇಲ್ಲ, ಈ ದುರ್ಯೋಧನನಿಗೆ ಶಾಂತಿ ಎಂಬುದೇ ಇಲ್ಲ. ಏಕಿಲ್ಲ ಶಕುನಿ, ಈ ಮನದಲ್ಲೊಂದು ಶಾಂತಿ ಉಳಿದಿದೆ. ಆ ಕಿರಾತ ಭೀಮನ ಕಿನ್ನರಿಯನ್ನು ಹರಿದು ಆ ಪುಂಡ ಪಾಂಡವರ ಪಂಚದೇಹಗಳನ್ನು ತೊಳೆದು ಬಲಿಯೊಪ್ಪಿಸಿದಾಗಲೇ ನನಗೆ ಶಾಂತಿ. ಅಲ್ಲಿಯ ತನಕ ಎಲ್ಲಿರುವುದು ಶಾಂತಿ ಶಕುನಿ? ಎಲ್ಲಿದೆ ಶಾಂತಿ? ಮಾವ, ಇಂದು ಯುದ್ಧದ ಕೊನೆಯ ದಿನ. ವೈರಿಗಳನ್ನು ಗೆಲ್ಲುವ ಉಪಾಯವಿದ್ದರೆ ಹೇಳು. ದುರ್ಯೋಧನ, ಇದ್ದ ಎಲ್ಲ ಉಪಾಯಗಳು ಮುಗಿದು ಇನ್ನು ಒಂದೇ ಒಂದು ಉಪಾಯ ಮಾತ್ರ ಉಳಿದಿದೆ. ಅದನ್ನು ನೀನು ಕೇಳಿಬಿಟ್ಟರೆ ನಿನ್ನ ಜನ್ಮವು ಸಾರ್ಥಕವಾಗುವುದು. ಹೇಳು ಮಾವ, ಹೇಳು. ಅದೇ ದುರ್ಯೋಧನ, ಆ ಪಾಂಡವರಲ್ಲಿ ಪ್ರಾಣ ಭಿಕ್ಷೆಯನ್ನು ಕೇಳಿಕೋ. ಶಕುನೇ, ಏನೇ ಭೀಕರ ಘನಘೋರ ಭಯಂಕರ ಕಠೋರವಾಣೆ, ಏನೇ ವಜ್ರಘಾತ, ಏನೇ ಹೃದಯಘಾತ, ತಲೆ ಬಡಿದುಕೊಂಡು ಸಾಯಲೆ ಅಥವಾ ಎದೆ ಬಡಿದುಕೊಂಡು ಆಳಲೆ? ಇಲ್ಲ, ಅಂಜದ ಅಳುಕದ ದಕ್ಷ ಸಾಮ್ರಾಟನ ಪ್ರಾಣ ಭಿಕ್ಷೆ ರಕ್ಷೆ ನೀಕ್ಷಿಸುವ ನಿನ್ನ ತೊಚ್ಚ ನಾಲಿಗೆಯನ್ನು ಕತ್ತರಿಸಿ ಬಿಡಲೆ? ಅಟ್ಟಾಸದಿ ನನ್ನ ಮೆಟ್ಟಿ ಬರುವ ದಿಟ್ಟ ಶತ್ರುಗಳ ಎದೆ ಮೆಟ್ಟಿ ಸಿಗಿಯುವ ಪಟ್ಟುಗಾರನಿಗೆ ಶಿಕ್ಷೆ ಕೇವಲ ಪ್ರಾಣ ಭಿಕ್ಷೆ. ಕಂಡ ವೈರಿಗಳ ರುಂಡವನ್ನಾರಿಸಿ ಅಖಂಡ ದೋರ್ದಂಡ ರಣಚಂಡ ಪ್ರಚಂಡ ಸಾಮ್ರಾಟನಿಗೆ ಶಿಕ್ಷೆ ಕೇವಲ ಪ್ರಾಣ ಭಿಕ್ಷೆ. ಬ್ರಹ್ಮಾಂಡ ದಡಿಗಲ್ಲ ಪಿಡಿದು ಗಾಢ ಗಾಢ ನಡುಗಿಸಬಲ್ಲ ಚಂಡ ಪ್ರಚಂಡ ದೋರ್ದಂಡ ಕಲಿಕಂಠೀರವ ಈ ಕದನದ ಅಮ್ಮೀರ ಅಹಂಕಾರವನ್ನು ಅಡಗಿಸಬಲ್ಲ ಈ ಜಗಮಲ್ಲನಿಗೆ ಶಿಕ್ಷೆ ಕೇವಲ ಪ್ರಾಣ ಭಿಕ್ಷೆ. ಇಲ್ಲ,
ಇಲ್ಲ ಶಕುನಿ, ಈಗ ತಿಳಿದಿತ್ತು. ಇಂದು ನನ್ನ ನೀನು ಹೆಗಲರಿ ಕುಳಿತಿದ್ದ ಆ ಜನ್ಮಶನಿ ನಿನ್ನ 100 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟು ಕೊಂದ ನನ್ನೊಡನೆ ನಿನ್ನ ಅಗೆಯ ಅಂಬಲವನ್ನು ತುಂಬಿಕೊಂಡೇ ಬಿಟ್ಟೆ. ನಿನ್ನ ಈ ಸೇಡಿನ ರಕ್ತದಾಹವನ್ನು ತೀರಿಸಿಕೊಳ್ಳಲು ನನ್ನೊಡನೆ ಸೇರಿಕೊಂಡೆ. ಆದರೂ ನಾನು ಬೆಚ್ಚಿದ್ದೇನೆ, ಬೆದರಿದ್ದೇನೆ, ಅಂಜಿದ್ದೇನೆ, ಅಳುಕಿದ್ದೇನೆ. ಶಕುನಿ, ಆ ಕುನ್ನಿ ಪಾಂಡವರ ಮುಂದೆ ನಿಂತು ಪ್ರಾಣ ಭಿಕ್ಷೆ ಕೇಳುವ ಮೂರ್ಖನಲ್ಲವೋ ಈ ಸಾಮ್ರಾಟ. ಇನ್ನು ದಕ್ಷ, ಹೋಗಿ ವೈರಿಗಳ ಪಕ್ಷವನ್ನು ಸೇರು. ಈ ಗಂಡದೆಯ ಸಾಮ್ರಾಟನ ಗುಂಡಿಗೆ ಬಿಸಿ ರಕ್ತ ಮುಗಿಲು ಚಿಮ್ಮುವುದನ್ನು ಕಂಡು ಸಂತೋಷ ಪಡು. ಇಲ್ಲವೇ ಮಿತ್ರನಂತೆ ನನ್ನ ಸಂಗಡ ಬಾ. ಆ ಪುಂಡ ಪಾಂಡವರ ಪಂಚದೇಹಗಳನ್ನು ರಣರಂಗದಲ್ಲಿ ಚಿಮ್ಮುವುದನ್ನು ಕಂಡು ಚಕಿತನಾಗುವೆ. ದುರ್ಯೋಧನ, ದುರ್ಯೋಧನ! ಅಬ್ಬಾ, ಎಂತಹ ದಿಟ್ಟದೆಯ ವೀರ! ದುರ್ಯೋಧನನು ಸಾವಿಗೂ ಅಂಜದೆ ಅಳುಕದೆ ವೀರಾವೇಶದಿಂದ ಹೋಗುತ್ತಿರುವನು. ಹೋಗು ದುರ್ಯೋಧನ, ಹೋಗು, ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡು. ನಾನು ಸಹ ನಿನ್ನನ್ನೇ ಹಿಂಬಾಲಿಸಿ ಯುದ್ಧದಲ್ಲಿ ಹೋರಾಡಿಯೇ ಮಡಿಯುವೆನು. ಇನ್ನೆಲ್ಲಿ ಹೋಗುವೆ? ನಿಲ್ಲು ಶಕುನಿ. ಹಸುಳೆ ಆದರೂ ಇನ್ನು ಅಪ್ರತಿಮ ಪರಾಕ್ರಮಿಯೇ. ಇದು ಯುದ್ಧಕ್ಕೆ ಸಿದ್ಧನಿದ್ದೇನೆ. ನಕುಲ, ಸಹದೇವರೇ, ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವ ಮೊದಲು ನಿಮಗೊಂದು ರಹಸ್ಯವನ್ನು ತಿಳಿಸುವೆನು. ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ನಕುಲ, ಸಹದೇವರೇ, ನನ್ನ 100 ಮಂದಿ ಸಹೋದರರನ್ನು ಬಂಧನದಲ್ಲಿಟ್ಟುಕೊಂಡ ಆ ಕೌರವನ ಕುಲನಾಶಕ್ಕಾಗಿ ಹಲವಾರು ತಂತ್ರಗಳನ್ನು ಮಾಡಿದ ಪರಮ ಪಾಪಿ ನಾನೇ ಎಂದು ಧರ್ಮನಂದನನಿಗೂ ದ್ರೌಪದಾದೇವಿಯವರಿಗೂ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನಿಗೂ ತಿಳಿಸಿಬಿಡಿ. ಹೋಗಿ ಜನಕ. ಏನಿ ಅಪಮಾನದ ಮಂಗಳದ ಆಂದೋಲನ, ಏನಿ ಭೀಕರ ಅಣಕದ ನಗುವಿನ ಶಬ್ದ. ಹೋಯಿತು, ಎಲ್ಲವೂ ಲಯವಾಗಿ ಹೋಯಿತು. ಅಂದು ಮಹಾರೌದ್ರ ಕಲಿಕೇಸರಿಗಳಿಂದ ತುಂಬಿ ಕಂಗೊಳಿಸುತ್ತಿದ್ದ ಈ ಕೌರವೇಶ್ವರನ ಸಭೆ ಇಂದು ರುದ್ರ ಭೂಮಿಯ ಘೋರ ಗೋಂಡಾರಣ್ಯದಂತೆ ಆವರಿಸಿದೆ. ಒಂದೊಂದು ದಿನ ರಾಜಮದದ ಕೊಬ್ಬಿನಿಂದ ಅಬ್ಬರಿಸಿ ಆರ್ಭಟಿಸುತ್ತಿದ್ದ ಈ ಸಭಾಂಗಣ ಇಂದು ನಿಶ್ಶಬ್ದ ವಾತಾವರಣ. ಮಹಾಸತಿ ದ್ರೌಪದಿಯ ಮಾನರತ್ನ ದೋಸ್ತ್ರವ ಕಿತ್ತೊಗೆದು ಕರತಾಳದಿ ಝೇಂಕರಿಸಿ ನಕ್ಕು ಕೇಕೆ ಹಾಕಿದ ಈ ಸಭೆ ಅದು ನಿಂತಿಹಳು ಮುಡಿಗದರೆ ರಕ್ತಾಕ್ಷಿ ಪಾಂಚಾಲಿ. ಕೆರಳಿದ ಕೆಂಗಣ್ಣಿನ ಆ ಕರಾಳ ಕುರುಭೈರವಿಯ ಹೆಬ್ಬಾಯಿಗಾಯಿತು ನನ್ನ ಸಮೂಹದ ನರಬಲಿ. ಕದನದ ಕಲಿಕುರುರಾಯ
ಇದು ನೀ ಬಯಸಿದ ಊಟವಯ್ಯ. ಇಲ್ಲ ಇಲ್ಲ, ಇದು ನಾಗೈದ ಘೋರ ಕೃತ್ಯದ ರಸದೂಟ. ನಿಜ ನಿಜ, 10 ದಿನಗಳ ಕಾಲ ಘೋರ ಯುದ್ಧದಲ್ಲಿ ಬೋರ್ಗರ್ವ ಭೈರವನಂತೆ ಹೋರಾಡಿ ಕದನದ ಹಮ್ಮೀರ ತರೆದಿಟ್ಟ ರಣಧೀರ ಪಿತಾಮಹ ಇಂದು ಇಂದು ಮುಗಿಸಿದೆಯಾ ನಿನ್ನ ಪಯಣ? ವಿಜಯ ವಿಕ್ರಮ ಸಾಧಿಸಿದ ಅಜಯ ದುರಂಧರ ಆಚಾರ್ಯ ದ್ರೋಣ ಇಂದು ಇಂದು ಮುಗಿಸಿದೆಯಾ ನಿನ್ನ ಪಯಣ? ಪಾರ್ಥನ ಗಂಡದ ಗುಂಡಿಗೆಯನ್ನು ಕಿತ್ತೊಗೆದು ಕರತಾಳದಿ ಜಯಂಕ ಮಾಡಿ ನನ್ನ ಸಹೋದರ ರಾಧೆಯ ಮಹಾವೀರ ಕರ್ಣ, ಇಂದು ನೀನು ನನ್ನನ್ನಗಲಿದೆಯಾ? ಮದವ ಮರ್ದಿಸಲು ಸಿಂಹನಂತೆ ಗರ್ಜಿಸಿ ನಿಂತ ಮಲ್ಲರ ಮಲ್ಲ ಮಹಾಮಲ್ಲ ನನ್ನನು ದುಶ್ಯಾಸನ ಇಂದು ಇಂದು ಬರಿದಾಯಿತೆ ನೀ ಕುಳಿತ ಸಿಂಹಾಸನ. ನನ್ನ ಸಾಹಸಿ ಪ್ರಿಯ ಬಂಧುಗಳೇ, ಇಂದು ನನ್ನ ನಗಲಿ ನೀವು ಹೋದಿರೆಲ್ಲಿಗೆ? ಮುಂದೆ ನಿನ್ನನ್ನು ಕಾಯುವರು
ಭೀಮನ ಗದಾಘಾತದಿಂದ ಮಡಿದು ಹೋಗಿರುವ ನನ್ನ 11 ಅಕ್ಷೋಹಿಣಿ ಸೈನ್ಯವನ್ನು ಕೆಚ್ಚೆದೆಯ ಕೇಸರಿಗಳಾದ ಭೀಷ್ಮ, ದ್ರೋಣ, ಕರ್ಣಾದಿಗಳನ್ನು ಮುಚ್ಚಿಕೊಂಡಿರುವ ಈ ಭೂದೇವಿಯ ಗರ್ಭದಿಗಂತದಿಂದ ಹೊರತೆಗೆಯಬೇಕಾಗುವುದೇ ನನ್ನ ಪ್ರಥಮ ಗುರಿ. ನಾನು ಸಲಿಲ ಮಂತ್ರವನ್ನು ಜಪಿಸುವವರೆಗೂ ನನಗೆ ಅವಕಾಶವನ್ನು ಕೊಡಿ. ಯಾರ ಆಶ್ರಯವನ್ನು ಕೋರದ ವೀರ ಕೌರವನೆಂದು ನಿಮ್ಮಲ್ಲಿ ಕೈ ಚಾಚಿ ಬೇಡುತ್ತಿರುವನು. ನನ್ನನ್ನು ರಕ್ಷಿಸಿ ರಕ್ಷಿಸಿ. ಹುಡುಕಿದರೂ ಆ ದುರ್ಯೋಧನ ಸುಳಿವೇ ಇಲ್ಲವಲ್ಲ. ಈಗ ಏನು ಮಾಡುವುದು ಮಾಧವ? ಧರ್ಮನಂದನ, ದುರ್ಯೋಧನನು ಸಲಿಲ ಸರೋವರದೊಳಗೆ ಜಲಸ್ತಂಭನದಲ್ಲಿ ಕುಳಿತು ಸಲಿಲ ಮಂತ್ರವನ್ನು ಪಠಿಸುತ್ತಿರುವನು. ಅವನು ಈಗ ಸರೋವರದ ಒಳಗೆ ಇರುವನು. ಕರೆಯಿರಿ, ಹೊರಗೆದ್ದು ಬರುವನು. ವಾಸುದೇವ, ಅವನು ಸರೋವರದ ಒಳಗೆ ಇಳಿದಂತಿಲ್ಲವಲ್ಲ? ಏಕಿಲ್ಲ ಭೀಮಸೇನ, ಇದೋ ನೋಡು ಅವನ ಹೆಜ್ಜೆ ಗುರುತು. ಹೌದು, ಇದು ಅವನ ಹೆಜ್ಜೆ ಗುರುತೆ. ಆದರೂ ಅವನು ಸರೋವರದ ಒಳಗೆ ಇಳಿದ ಸುಳಿವೇ ಇಲ್ಲವಲ್ಲ ವಾಸುದೇವ? ಭೀಮಸೇನ, ದುರ್ಯೋಧನನು ನೇರವಾಗಿ ಸರೋವರದ ಒಳಗೆ ಇಳಿದರೆ ಕಂಡು ಹಿಡಿಯುವರೆಂದು ಹಿಂದು ಮುಂದಾಗಿ ಇಳಿದಿರುವನು. ಅವನು ಈಗ ಸರೋವರದ ಒಳಗೆ ಇರುವನು. ಕರೆಯಿರಿ, ಹೊರಗೆದ್ದು ಬರುವನು. ವಾಸುದೇವ, ಇವರುಗಳ ಬಾಯಿಂದ ಅಂತಹ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ? ಬೇಡ, ನಾನೇ ಪ್ರಾರಂಭಿಸುವೆನು. ಎಲ್ಲವೆಲ್ಲವೋ ದುರ್ಯೋಧನ, ಯಾರೊಡನೆ ಯುದ್ಧ ಮಾಡಲು ಸಾಧ್ಯವೋ ಅವನು ದುರ್ಯೋಧನ. ಅಂತಹ ಬಿರುದಾಂಕಿತನಾದ ನಿನ್ನ ಹಿಂದೆ ಹೊರಟ 11 ಅಕ್ಷೋಹಿಣಿ ಸೈನ್ಯ ನಾಶವಾಯಿತು. ಭೀಷ್ಮ, ದ್ರೋಣ, ಕರ್ಣ ನಿನಗಾಗಿ ಹೋರಾಡಿ ಯುದ್ಧರಂಗದಲ್ಲಿ ಮಡಿದರು. ಶಕುನಿಯಂತಹ ನರಾದವರು ಕೂಡ ವೀರರಂತೆ ಹೋರಾಡಿ ಮಡಿದನು. ಆದರೆ ಕೇವಲ ಹೇಡಿಯಾದ ನೀನು ಸೋತ ನಾಯಿಯಂತೆ ಓಡಿ ಬಂದು ಜಲಚರಗಳು ವಾಸಿಸುವ ಸರೋವರದಲ್ಲಿ ಅಡಗಿ ಕುಳಿತಿರುವೆಯ. ಕುಂಗಾರ, ಕ್ಷತ್ರಿಯಾದವ, ಬಂಶಕ್ಕೆ ಕಾಂಕ ಸ್ವರೂಪ, ಛಲವಿದ್ದರು ಎದ್ದು ಬಾರೋ ಹೊರಗೆ. ತಡೆ! ನಿನ್ನ ನಾಲಿಗೆಯನ್ನು ಅಲ್ಲಿಯೇ ತಡೆ. ವಿರಾಟರಾಯ ಅಡುಗೆ ಮನೆಯಲ್ಲಿ ಬಟ್ಟಂಗಿಯಾಗಿ ಅಕ್ಕಿ ಬೆಂದಿದೆಯೋ ಇಲ್ಲವೆಂದು ಗದೆ ಸೌಟನ್ನು ಹಿಡಿದು ನೋಡುತ್ತಿದ್ದ ಕೈಯಲ್ಲಿ ಎಂದು ಗದೆಯನ್ನು ಹಿಡಿದು ನನ್ನಂತ ಗದಾ ಪ್ರವೀಣರಿಗೆ ಅಪಮಾನ ಮಾಡಿಬಿಟ್ಟಿಯಲ್ಲೋ ಅಧಮ. ಅಂದು ವಿರಾಟ ಅಡುಗೆ ಮನೆಯಲ್ಲಿ ಸೌಟು ಹಿಡಿದಿದ್ದು ದಿಟ. ಅದರಿಂದ ನನಗೇನು ಅಪಮಾನವಿಲ್ಲ. ಯುದ್ಧಕ್ಕೆ ಸಿದ್ಧನಾಗೋ ಮದಾಂಧ. ಧರ್ಮನಂದನ, ನಾನು ಪ್ರಾಣಾಭಯದಿಂದ ಅಡುಗಿ ಕುಳಿತಿರಲಿಲ್ಲ. ಪ್ರಮತ್ ವಿಕ್ರಮದಿಂದ ಹೋರಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸುತ್ತಿದ್ದೆ. ಸಿದ್ಧನಾಗು. ನಾನು ನಿಮ್ಮನ್ನು ಗದಾಯುದ್ಧಕ್ಕೆ ಆಹ್ವಾನಿಸುವೆನು. ಸಾಮರ್ಥ್ಯವುಳ್ಳರಾದರೂ ಒಬ್ಬೊಬ್ಬರಾಗಿ ಎದುರಾಗಿ, ಇಲ್ಲವೇ ನೀವೈವರು ಒಟ್ಟಿಗೆ ಬಂದರೂ ಸರಿಯೇ, ಅಥವಾ ಈ ಕಪಟಿ ಕೃಷ್ಣ ಜೊತೆಗೂಡಿ ಬಂದರೂ ಸರಿಯೇ. ನಾನು ಹೋರಾಡಲು ಸಿದ್ಧ. ಭೀಮಸೇನ, ಇದು ನಿನಗೆ ಯುದ್ಧದ ಆಹ್ವಾನ. ಈ ದುರ್ಯೋಧನನಿಗೆ ಏನೆಂದು ಉತ್ತರವನ್ನು ಕೊಡುವೆ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ಈ ಶುಭ ಮುಹೂರ್ತಕ್ಕಾಗಿಯೇ ನಾನು ಇಷ್ಟು ದಿನ ಕಾದಿದ್ದು. ಎದುರಾಗೋ ದ್ರೋಹಿ. ಕೃಷ್ಣ, ನೀನು ಯಾರ ಪಕ್ಷ ವಹಿಸುವೆಯೋ ಅವರಿಗೆ ಜಯವೆಂಬುದನ್ನು ನಾನು ಮೊದಲೇ ಬಲ್ಲೆ. ಆದರೆ ನನ್ನ ಈ ವಿರಾಟ ಆಂದೋಳನವನ್ನು ಈ ಜಗತ್ತಿಗೆ ತೋರಿಸಿ ಹೋಗಬೇಕೆಂಬುದೇ ನನ್ನ ಇಚ್ಛೆ. ನಿನ್ನ ಇಚ್ಛೆಯು ಪೂರ್ಣವಾಗುವುದು ವೀರವರ. ಭೀಮಸೇನ, ನೀನು ನನ್ನನ್ನು ಸೋಲಿಸಬಲ್ಲೆಯಾದರೆ ಧರಣಿಯ ಸಕಲ ಸಂಪತ್ತು ನಿನದಾಗುವುದು. ಎಲ್ಲವೋ ದುರ್ಯೋಧನ,
ನೀನು ನನ್ನನ್ನು ಓದಿಸಬಲ್ಲೆ, ಆದರೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನು ಪಡೆಯುವೆ. ಭದ್ರೋಹಿ ಬಾ, ನಮ್ಮಿಬ್ಬರ ಕಾಳಗದಿಂದ ದಿಗ್ದಿಗಂತಗಳೇ ದೇಂಗೆಡಲೆ, ಪಂಚಭೂತಗಳ ಜಯಂಕರಿಸಲಿ. ಭೀಮಸೇನ, ಸರಕಾಲ ವಿಶ್ರಾಂತಿಯನ್ನು ಪಡೆ. ಬಾಪು ಸುಯೋಧನ, ಬಾಪು. ಭೀಮಸೇನ, ನಿರಾಶನಾಗಬೇಡ. ದುರ್ಯೋಧನನು ಹೇಗೆ ಎದೆತಟ್ಟಿ ಕಾಳಗ ಮಾಡುತ್ತಿರುವನೋ ನೀನು ಸಹ ಶೌರ್ಯದಿಂದ ಕಾಳಗ ಮಾಡು. ಈಗ ನೆನಪಿಗೆ ಬಂತು ವಾಸುದೇವ, ಇನ್ನು ಈ ಭೀಮನ ಕಥಾಘಾತವು ವ್ಯರ್ಥವಾಗುವುದಿಲ್ಲ. ಎದುರಾಗೋ ದ್ರೋಹಿ, ನಾನು ಚಂಡ. ನಾನು ಪ್ರಚಂಡ. ಅತ್ಯಾಚಾರ. ಕೃಷ್ಣ, ಮುರಾರಿ, ನಾರಾಯಣ, ನಿನ್ನ ಸಂಕಲ್ಪವು ತೀರಿತೆ. ಸುಯೋಧನ, ನಿನ್ನ ಕೀರ್ತಿಯು